ನಾನು ಎಲ್ರಿಗೋಸ್ಕರ, ಎಲ್ಲರೂ ನನಗೋಸ್ಕರ, ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ. ಒಂದು ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ಇದಕ್ಕೆ ನಾನೇ ಭೂಮಿ ಪೂಜೆ ಮಾಡಿದ್ದೆ. ಅಂದಿನ ಸಹಕಾರ ಸಚಿವರಾದಂಥ ರಾಜಣ್ಣವರು ಕರ್ಕೊಬಂದು ನನಗೆ ಇಲ್ಲಿ ಭೂಮಿ ಪೂಜೆ ಮಾಡಿಸಿದರು. ಇವತ್ತು ಇದೇ ಇಲಾಖೆಯ ಸಚಿವನಾಗಿ, ಸಹಕಾರ ಸಚಿವನು ನಾನು ಯಾವತ್ತೂ ಸಹಕಾರಿಯಾಗಿರಲಿಲ್ಲ. ಆದರೂ ಸಹಕಾರ ಇಲಾಖೆ ನಡೆಸ್ತಾ ಇದ್ದೀನಿ, ಸಹಕಾರ ಸಚಿವನಾಗಿದ್ದೇನೆ. ಹಾಗಾಗಿ ನಾನು, ರಾಜಣ್ಣವರು ಮತ್ತು ಇತರ ಎಲ್ಲ ಸ್ನೇಹಿತರುಗಳು, ಆಗ ಕ್ಯಾಪ್ಟನ್ ರಿಜಿಸ್ಟ್ರಾರ್ ಆಗಿದ್ರಿ ಅಲ್ವಾ, ಅವರೇ. ಆಗ ನಾವು ಪೂಜೆ ಮಾಡೋದು ಅತ್ಯಂತ ಸಂತೋಷದಿಂದ ಪೂಜೆ ಮಾಡಿದ್ದೋ. 2 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದೋ ಅಲ್ವಾ. ಆದರೆ 3 ವರ್ಷ ಆಯ್ತಾ ಬಂತು. ಜೂನ್ ತಿಂಗಳಲ್ಲಿ 2023 ಜೂನ್ ತಿಂಗಳಲ್ಲಿ ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದದು ಅಲ್ವಾ. 1 ತಿಂಗಳು ಕಡಿಮೆಯಾಗಿ 3 ವರ್ಷ ಆಗ್ತಾ ಬಂದಿದೆ. 3 ವರ್ಷದಲ್ಲಿ ಮುಗಿದಿದೆ ಅಂತಕ್ಕಂಥದ್ದೇ ಭಾಳ ಸಂತೋಷದ ವಿಚಾರ. ಆಮೇಲೆ ಇದಕ್ಕೆ ಖರ್ಚಾಗಿರ್ತಕ್ಕಂಥ ಹಣ 19,43,00,000. 19,43,00,000. ಇಲ್ಲಿವರೆಗೆ ಒಂದು ನಿಬಂಧಕರ ಕಚೇರಿ ಇರಲಿಲ್ಲ. ಸಹಕಾರ ಸಮೃದ್ಧಿ ಸೌಧ ಅಂತಲೇ ಅದಕ್ಕೋಸ್ಕರನೇ ಇದನ್ನು ಮಾಡಿರ್ತಕ್ಕಂಥದ್ದು. ಹೆರಿಟೇಜ್ ಬ್ಯೂಟಿಫುಲ್ ಅಲ್ಲ, ಹೆರಿಟೇಜ್ ಬಿಲ್ಡಿಂಗ್ ಇತ್ತು ಅಷ್ಟೇ, ಬ್ಯೂಟಿಫುಲ್ ಆಗಿರಲಿಲ್ಲ. ಹೆರಿಟೇಜ್ ಬಿಲ್ಡಿಂಗ್ ಇತ್ತು. ಎಚ್ ಕೆ ಪಾಟೀಲ್ರು ಸಹಕಾರಿ, ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಮಿನಿಸ್ಟರ್ ಆಗಿದ್ದವರು ಸಹಕಾರ ಇಲಾಖೆಗೆ. ನಾನು ಸಹಕಾರ ಕ್ಷೇತ್ರದಲ್ಲಿ ಇಲ್ಲ, ಇನ್ನು ಮುಂದೆ ಆಗ್ಬೋದೇನೋ ಗೊತ್ತಿಲ್ಲ. ಆದರೆ ಒಂದು ಮಾತಂತೂ ನಿಜ, ಸಹಕಾರ ಕ್ಷೇತ್ರ ಬಿಟ್ಟು ಬೇರೆ ಯಾವ ಕ್ಷೇತ್ರನೂ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಹಕಾರದ ವ್ಯಾಪ್ತಿಗೆ ಬರಬೇಕು ಎಲ್ಲ ಕ್ಷೇತ್ರಗಳು ಕೂಡ. ಹಾಗಾಗಿ ನಾನು ಕೂಡ ಒಬ್ಬ ಸಹಕಾರಿನೇ ಅಂತೇಳಿ ಹೇಳಬೇಕಾಗ್ತದೆ. ಭಾಳ ಸಂತೋಷ. ನೆಹರೂರವರು ಒಂದು ಮಾತನ್ನು ಹೇಳ್ತಾ ಇದ್ರು. ಒಂದು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಶಾಲಾ ಕೊಠಡಿ ಇರಬೇಕು, ಒಂದು ಸಹಕಾರ ಸಂಘ ಇರಬೇಕು. ಗಾಂಧೀಜಿ ಅಲ್ಲ, ನೆಹರೂರವರೇ ಹೇಳಿದ್ದು. ನೆಹರೂರವರೇ ಹೇಳಿದ್ದು ಒಂದು ಶಾಲಾ, ಒಂದು ಊರು ಅಂತಂದು, ಒಂದು ಊರಿನಲ್ಲಿ, ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು ಶಾಲೆ ಇರಬೇಕು. ಆಮೇಲೆ ಒಂದು ಸಹಕಾರ ಸಂಘ ಇರಬೇಕು. ಆಮೇಲೆ ಒಂದು ಇರಬೇಕು ಅಂತ ಹೇಳಿ. 3ನೇದು ಯಾವುದ್ರಿ? ಸ್ಕೂಲು ಪಂಚಾಯತಿ ಆಯ್ತಲ್ರಿ. ಇನ್ನೊಂದು ಯಾವ? ಸಹಕಾರ ಸಂಘ. ಸ್ಕೂಲು, ಒಂದು ಪಂಚಾಯತಿ, ಒಂದು ಸಹಕಾರ ಸಂಘ ಇರಲೇಬೇಕು. ಆಗ ಮಾತ್ರ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದರಿಂದ ಪ್ರತಿ ಊರಿನಲ್ಲೂ ಕೂಡ ಈಗ ಸಹಕಾರ ಸಂಘಗಳಿದ್ದಾವೆ. ಈಗ ಹಾಲಿನ ಸೊಸೈಟಿಗಳಾದಮೇಲೆ ಪ್ರತಿ ಊರಿನಲ್ಲೂ ಕೂಡ ಹಾಲಿನ ಸೊಸೈಟಿಗಳಿರಬೇಕು. ಇಲ್ಲದೇ
ಪಂಚಾಯತಿನಲ್ಲಿ ಒಂದು ಸಹಕಾರ ಸಂಘ ಇರಲೇಬೇಕು ಅಂತಕ್ಕಂಥದ್ದು ಇದೇ ಇರ್ತದೆ. ಅದರಿಂದ ನಾವೆಲ್ಲರೂ ಕೂಡ ಸಹಕಾರವನ್ನು ಉಪಯೋಗಿಸ್ಕೊಂಡು, ಅದಕ್ಕೆ ಇನ್ನೊಂದು ಮಾತಿದೆ ಇದರಲ್ಲಿ, ಸಹಕಾರ ಇಲಾಖೆಯಲ್ಲಿ ಇನ್ನೊಂದು ಮಾತಿದೆ, ನಾನು ಎಲ್ರಿಗೋಸ್ಕರ, ಎಲ್ಲರೂ ನನಗೋಸ್ಕರ, ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ ಅಂತ ಒಂದು ಮಾತಿದೆ. ಆದ್ದರಿಂದ ನಾನು ಸೇರ್ಕೊಂಡು ದೇಶದ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ, ಸರ್ವತೋಮುಖವಾಗಿ ಬೆಳವಣಿಗೆ ಆಗಬೇಕಾದ್ರೆ ಸಹಕಾರ ಸಂಘದ ಬೆಳವಣಿಗೆ ಆಗಲೇಬೇಕಾಗ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾನು ಕೂಡ ಸರ್ಕಾರದಿಂದ ಏನೇನು ಬೆಂಬಲ ಕೊಡಬೇಕು, ಸಹಕಾರ ಕೊಡಬೇಕು, ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು, ಬೆಂಬಲವನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಸಹಕಾರ ಇಲಾಖೆಗೆ ಈಗ ಶೆಟ್ಟಣ್ಣನವರು ಕಾರ್ಯದರ್ಶಿಗಳು, ಕಾಂತರಾಜು ರಿಜಿಸ್ಟ್ರಾರು. ಈಗ ನೀವು ಇಲಾಖೆನ ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ರೈತರು, ವಿಶೇಷವಾಗಿ ರೈತರು ಇದ್ದಾರಲ್ಲ, ಅವರ ಬೆಳವಣಿಗೆಗೆ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನೀವು ಎಲ್ಲರೂ ಕೂಡ ಈ ನಮ್ಮದು ಗ್ರಾಮೀಣ ಪ್ರದೇಶ, ಸುಮಾರು 60% ಜಾಸ್ತಿ ಹಳ್ಳಿಗಳಲ್ಲೇ ವಾಸ ಮಾಡೋದು, 60% ಜಾಸ್ತಿ ಹಳ್ಳಿಗಳಲ್ಲೇ ವಾಸ ಮಾಡೋದು. ಸೊ ಹಳ್ಳಿಯವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಸಹಕಾರ ಸಂಘದ ಮೂಲಕ. ಅದಕ್ಕೆ ಹಾಲನ್ ಸೊಸೈಟಿ ಯಾಕೆ ಮಾಡಿದ್ರು ಗೊತ್ತಾ? ಹಾಲನ್ ಸೊಸೈಟಿ ಯಾಕೆ ಮಾಡಿದ್ರು ಗೊತ್ತಾ? ಮೊದಲು ಹಾಲು ಒಂದು ನಿಗದಿತವಾದಂಥ ಮಾರಾಟ ಕೇಂದ್ರ ಇರಲಿಲ್ಲ, ಇರಲಿಲ್ಲ, ಮಾರಾಟ ಕೇಂದ್ರ ಇರಲಿಲ್ಲ. ಹಾಲು ಏನು ಮಾಡ್ತಾಯಿದ್ರು, ಪಾಪ ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಮಾಡ್ತಿದ್ರಲ್ಲ, ಇಲ್ಲ ಮಜ್ಜಿಗೆ ಮಾಡ್ಕೊಳ್ಳೋರು, ಇಲ್ಲ ಬೆಣ್ಣೆ ತಗೊಳ್ಳೋರು ಮಾಡ್ತಾಯಿದ್ರು, ಮಾರಾಟವಂತೂ ಮಾಡ್ತಿಲ್ಲ. ನಮ್ಮೂರಿನಲ್ಲಿ ನಾನು ಹುಡುಗನಾಗಿದ್ದಾಗ ನೋಡ್ತಾ ಇದ್ದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.